ಕದನ ವಿರಾಮ ಮುಗಿಯೋದಕ್ಕೂ ಮುಂಚೆನೆ ಒಪ್ಪಂದದ ಬಗ್ಗೆ ಘೋಷಣೆ ಆಗಿರೋದ್ರ ಪ್ರಕಾರ ಇನ್ನೂ 2 ದಿನ ವ್ಯಾಲಿಡಿಟಿ ಇದೆ. ಅದಕ್ಕೂ ಮುಂಚೆನೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆದಂಗೆ ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷನ ಎಚ್ಚರಿಕೆಗೆ ಇರಾನ್ ತಲೆಬಾಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಅಮೆರಿಕ ನೇವಿ ಇರಾನ್ನ ವಾಣಿಜ್ಯ ಹಡಗಿನ ಮೇಲೆ ಅಟ್ಯಾಕ್ ಮಾಡಿದೆ. ಯಾವುದೇ ಕಾರಣಕ್ಕೂ ತಲೆಬಾಗಲ್ಲ ಅಂತ ಇರಾನ್ ಹೇಳ್ತಾ ಇದೆ. ವಿಶ್ವದ ದೊಡ್ಡಣ್ಣನಿಗೆ ಮತ್ತೆ ಇರಾನ್ ಸೆಡ್ಡು ಹೊಡಿತಾ ಇದೆ. 2ನೇ ಸಂಧಾನ ಸಭೆಯಿಂದ ಇರಾನ್ ಅಂತರವನ್ನು ಕಾಯ್ದುಕೊಳ್ತಾ ಇದೆ. ಮೊದಲ ಸಂಧಾನ ಸಭೆ ವಿಫಲವಾಗಿತ್ತು. ಯಾವುದೇ ಮ್ಯೂಚುವಲ್ ಅಗ್ರಿಮೆಂಟ್ಗೆ ರೀಚ್ ಆಗೋದಕ್ಕಾಗಿರಲಿಲ್ಲ. 2ನೇ ಸಂಧಾನ ಸಭೆ ನಡೆಯೋದು ಡೌಟ್ಫುಲ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಪಾಕಿಸ್ತಾನದ PM ವಿಪರೀತ ಪ್ರಯತ್ನವನ್ನು ಮಾಡಿದ್ರು. ಇರಾನ್ ಮಾತು ಕೇಳುವಂತಹ ರಾಷ್ಟ್ರಗಳ ಹತ್ರ ಕೂಡ ಹೇಳಿಸಿದ್ರು. ಬಟ್ ಯಾವುದೂ ಸಾಧ್ಯ ಆಗ್ತಾ ಇಲ್ಲ. ಇರಾನ್ನ ಮೀಡಿಯಾ ರಿಪೋರ್ಟ್ ಮಾಡ್ತಿರೋ ಪ್ರಕಾರ ಇಸ್ಲಾಮಾಬಾದ್ನ ಸಭೆಗೆ ಯಾವುದೇ ಕಾರಣಕ್ಕೂ ಇರಾನ್ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಬಟ್ ಡೊನಾಲ್ಡ್ ಟ್ರಂಪ್ ಮಾತ್ರ ನಾವು ನಮ್ಮ ನಿಯೋಗವನ್ನು ಕಳಿಸ್ಕೊಡ್ತೀವಿ, ನಮಗೆ ಈ ಮೀಟಿಂಗ್ ತುಂಬ ಇಂಪಾರ್ಟೆಂಟು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆಮೇಲೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗನ್ನು ಕೂಡ ಪಾಸ್ ಮಾಡಿದ್ದಾರೆ. ಒಂದು ವೇಳೆ ನೀವು ನಮ್ಮ ಮಾತು ಕೇಳಲಿಲ್ಲ ಅಂದರೆ ಇರಾನ್ನ ಮೂಲಭೂತ ಸೌಕರ್ಯಗಳ ನೆಲೆ ಏನಿದೆ, ಬ್ರಿಡ್ಜ್ ಇರ್ಬೋದು, ಪವರ್ ಪ್ಲಾಂಟ್ ಇರ್ಬೋದು, ಅವತ್ತೇನು ನಾಶ ಮಾಡ್ತೀವಿ ಅಂತ ಹೇಳಿತ್ತು ಅಮೆರಿಕ, ಅದನ್ನು ಪೋಸ್ಟ್ಪೋನ್ ಮಾಡಿತ್ತಲ್ಲ, ಸೊ ಆ ದಾಳಿಯನ್ನು ಮಾಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯುದ್ಧಾತಂಕ ಮತ್ತೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಅಮೆರಿಕ ಅಧ್ಯಕ್ಷರಿಗೆ ಕದನ ವಿರಾಮದ ಒಪ್ಪಂದಕ್ಕೆ ಸಹಿ ಬೇಕು, ಬಟ್ ಇರಾನ್ ಒಪ್ತಾ ಇಲ್ಲ. ಸೊ ಏನಾಗ್ಬೋದು, ನಾಳೆ ಮೀಟಿಂಗ್ ಏನಾಗುತ್ತೆ ಹಾಗಾದ್ರೆ ಅನ್ನೋದು ಕುತೂಹಲ ಸಹಜವಾಗಿ. ಮಮತಾ, ಈಗ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ನಾವು ಸಂಧಾನ ಸಭೆಗೆ ಭಾಗಿಯಾಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಯಾಕಂದ್ರೆ ನೌಕಾಪಡೆಗಳನ್ನ ಹಿಂದಕ್ಕೆ ಪಡಿಬೇಕು ನೀವು ಅನ್ನುವಂತ ಒತ್ತಾಯವನ್ನ ಇರಾನ್ ಮಾಡ್ತಾ ಇತ್ತು. ನಂತರ ಅಷ್ಟೇ ಸಂಧಾನ ಅಂತ. ಆದ್ರೆ ಅಮೆರಿಕ ಅದನ್ನ ಮಾಡ್ತಾ ಇಲ್ಲ. ಮೊದಲು ಸಂಧಾನ ಆಗ್ಬೇಕು, ಸಂಧಾನ ಆದ ನಂತರವಷ್ಟೇ ನಾವು ಏನು ನಮ್ಮ ಪಡೆ ಇದೆ ಅದನ್ನ ವಾಪಸ್ ಕರ್ಸ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸಂಧಾನಕ್ಕೆ ನೀವು ಬರ್ಬೇಕು, ಮತ್ತೆ ಆ ಸಂಧಾನದ ಷರತ್ತುಗಳೇನಿದಾವೆ ಅದಕ್ಕೆಲ್ಲವೂ ಕೂಡ ಒಪ್ಕೊಳ್ಬೇಕು ಅನ್ನುವಂತ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂಥದ್ದು. ಡೊನಾಲ್ಡ್ ಟ್ರಂಪ್ ಅದರ ಜೊತೆಗೆ ಬೆದರಿಕೆಗಳೇನು ಹಾಕ್ತಾ ಇದ್ದಾರೆ. ನೀವು ಒಪ್ಕೊಳ್ಳೇಬೇಕು, ನೀವು ಮಾಡ್ಲೇಬೇಕು, ನೀವು ಸಂಧಾನ ಸಭೆಗೆ ಬರಬೇಕು ಅನ್ನುವಂಥದ್ದೇನು ಹೇಳ್ತಿದ್ದಾರೆ. ಅದು ಒಂದ್ ರೀತಿ ಬೆದರಿಕೆಯ ತಂತ್ರ. ಇದು ನಾವ್ ಯಾವ್ದಕ್ಕೂ ಕೂಡ ಬೆದರಲ್ಲ ಅಂತ. ಜೊತೆಗೆ ಆ ಒಂದು ನೌಕೆಯನ್ನು ಕೂಡ ಈಗ ವಶಕ್ಕೆ ಅಂದ್ರೆ ಪಡೆದುಕೊಂಡಿರುವಂತದ್ದು, ಹಡಗನ ವಶಕ್ಕೆ ಪಡೆದುಕೊಂಡಿದೆ ಅಮೆರಿಕ. ಅದು ಕೂಡ ಇರಾನ್ನ ಸಿಟ್ಟಿಗೆ ಕಾರಣ ಆಗಿರುವಂತದ್ದು. ನೀವು ನಮ್ಮ ಹಡಗನ ವಶಕ್ಕೆ ಪಡೆದುಕೊಂಡಿದ್ದೀರಿ, ಅದನ್ನ ನೀವು ಹೇಳಿದಿರಿ ಕೂಡ, ನಾವು ಯಾವುದೇ ಕಾರಣಕ್ಕೂ ಈ ಸಂಧಾನ ಸಭೆಗೆ ಪಾಲ್ಗೊಳ್ಳಲ್ಲ. ಯಾಕಂದ್ರೆ ನಮ್ಮ ಹಡಗನ ನೀವು ವಶಕ್ಕೆ ಪಡೆದುಕೊಂಡಿದ್ದೀರಿ, ಅದನ್ನ ಕೂಡಲೇ ರಿಲೀಸ್ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಇರಾನ್ ಮಾಡ್ತಾ ಇದೆ. ಆದ್ರೆ ಅದಕ್ಕೂ ಕೂಡ ಒಪ್ತಾ ಇಲ್ಲ ಅಮೆರಿಕ ಈಗಾಗಲೇ ದೃಢಪಡಿಸಿದೆ. ನಾವು ವಾಣಿಜ್ಯ ಹಡಗಿನ ಮೇಲೆ ದಾಳಿ ಮಾಡಿರೋದು ನಿಜ. ನಾವು ಸಂಧಾನ ಯಶಸ್ವಿ ಆದ್ರೆ ಮಾತ್ರ ನಾವು ದಾಳಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಮೊದಲು ಸಂಧಾನ ಸಭೆಗೆ ಬನ್ನಿ ಅನ್ನುವಂತ ಒತ್ತಾಯವನ್ನ ಅಮೆರಿಕ ಮಾಡ್ತಾ ಇದೆ. ಆದ್ರೆ ಅಮೆರಿಕದ ಮಾತಿಗೆ ಇರಾನ್ ಸ್ವತಃ ಒಪ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಸಂಧಾನ ಸಭೆಗೆ ಪಾಲ್ಗೊಳ್ಳಲ್ಲ. ಒಂದ್ ಕಡೆ ದಾಳಿ ಆಗ್ತಾನೆ ಇದೆ, ಮತ್ತೆ ನೌಕಾಪಡೆಗಳನ್ನ ಹಿಂದಕ್ಕೆ ಪಡೀರಿ, ನೌಕೆಗಳನ್ನ ಹಿಂದಕ್ಕೆ ಪಡೀರಿ ಅಂತ ಹೇಳ್ತಾ ಇದ್ರು ಕೂಡ ನೀವು ಅದನ್ನ ಮಾಡ್ತಾ ಇಲ್ಲ. ಅದರಿಂದಾಗಿ ನಾವು ಈ ಸಂಧಾನ ಸಭೆಗೆ ಬರಲ್ಲ ಅನ್ನುವಂತ ಮಾತನ್ನ ಇರಾನ್ ಹೇಳ್ತಾ ಇರೋದು. ಒಟ್ಟಾರೆ ಯುದ್ಧ ಅಂದ್ರೆ ಏನು ತಾತ್ಕಾಲಿಕವಾಗಿ ನಿಂತಿದೆ ಅಂತ ಭಾವಿಸಿದ್ವಿ, ಆದ್ರೆ ಅದು ನಿಲ್ಲುವಂತ ಲಕ್ಷಣಗಳೇ ಕಾಣ್ತಾ ಇಲ್ಲ. ಮತ್ತೆ ಅದು ಇನ್ನು ಉಗ್ರ ರೂಪದಲ್ಲಿ ಏನಾದ್ರು ಶುರುವಾಗುತ್ತಾ ಅನ್ನೋ ತರದ ಆತಂಕ ವಿಶ್ವವನ್ನು ಕಾಡ್ತಾ ಇರುವಂತ ಮಮತಾ. ಈಗ ಧನ್ಯವಾದ ಮಾದೇಶ್, ತಮ್ಮ ಮಾಹಿತಿಗಾಗಿ.